SSC MTS ಅಲ್ಲಿ ಹೋದ್ ಸಾರಿ ಕೇಳಿದಕ್ಕಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳು GK ಹಾಗೆ ಜನರಲ್ ನಾಲೆಡ್ಜ್ ಹಾಗೆ ನಿಮಗೆ ರೀಸನಿಂಗ್ ಟೈಪ್ ಕ್ವಶನ್ಸ್ ನೋಡ್ಕೊಂಡ್ ಬರೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ಬೋದು ಅಂತ ಹೇಳ್ತೀನಿ. ಸೊ ಒಂದನೇ ಪ್ರಶ್ನೆ ನೋಡೋಣ. ಮೊದಲನೇದು, ನಮ್ಮ ಸೌರ ವ್ಯೂಹದ ಅತ್ಯಂತ ಚಿಕ್ಕ ಗ್ರಹ ಯಾವುದು? ಆಪ್ಷನ್ A ಶುಕ್ರ, ಆಪ್ಷನ್ B ಮಂಗಳ, ಆಪ್ಷನ್ C ಬುಧ, ಆಪ್ಷನ್ D ಭೂಮಿ. ಇದಕ್ಕೆ ಉತ್ತರ ಯಾವುದಂತಂದ್ರೆ ಆಪ್ಷನ್ C ಬುಧ ಆಗಿದೆ, ಬುಧ ಗ್ರಹ. ಇನ್ನು ಎರಡನೇ ಪ್ರಶ್ನೆ ಕಡೆ ಬರೋಣ. ಸ್ವಾಮಿ ವಿವೇಕಾನಂದರು ಈ ಕೆಳಗಿನ ಯಾವ ಪುಸ್ತಕವನ್ನು ಬರೆದಿದ್ದಾರೆ? ಪ್ರಾಚೀನ ಭಾರತ, ಹೊಗೆಯ ನದಿ, ಪೂರ್ವ ಮತ್ತು ಪಶ್ಚಿಮ, ಯಾವುದೇ ರಹಸ್ಯಗಳಿಲ್ಲ. ಸೊ ಉತ್ತರ ಗೊತ್ತಿದ್ರೆ ಕಾಮೆಂಟ್ ಹಾಕ್ರಿ. ಇದಕ್ಕೆ ಉತ್ತರ ಆಪ್ಷನ್ C ಆಗಿರುತ್ತೆ, ಪೂರ್ವ ಮತ್ತು ಪಶ್ಚಿಮ ಆಗಿರುತ್ತೆ. ಇನ್ನು ಮೂರನೇ ಪ್ರಶ್ನೆ ಕಡೆ ಬಂದ್ರೆ, 1757ರ ಪ್ಲಾಸಿ ಸಿಕ್ಕಾದ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಯಾರು ಪ್ಲಾಸಿಯ ಬ್ಯಾರನ್ ಆದರು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ A ಯಾರಂದ್ರೆ ಜಾನ್ ಲಾರೆನ್ಸ್, ಆಪ್ಷನ್ B ವಾರೆನ್ ಹೆಸ್ಟಿಂಗ್, ಆಪ್ಷನ್ C ರಾಬರ್ಟ್ ಕ್ಲೈವ್, ಆಪ್ಷನ್ D ಚಾರ್ಲ್ಸ್ ನೆಪೇರಿಯಾ. ಸೊ ಆಪ್ಷನ್ C ಆಗಿದೆ, ರಾಬರ್ಟ್ ಕ್ಲೈವ್ ಅವರಾಗಿದ್ದಾರೆ. ಇನ್ನು ನಾಲ್ಕನೇ ಪ್ರಶ್ನೆ ಕಡೆ ಬರೋಣ. ಅದಕ್ಕಿಂತ ಮೊದಲು ನಮ್ಮ ಯೋಧಾಸ್ತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಸೊ ನೆಕ್ಸ್ಟ್ ಕ್ವಶನ್ ಕಡೆ ಬರೋಣ. ರಣಜಿ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ರಣಜಿ ಟ್ರೋಫಿ ಕ್ರಿಕೆಟ್, ಫುಟ್ಬಾಲ್, ಬ್ಯಾಡ್ಮಿಂಟನ್, ಹಾಕಿ. ಇದಕ್ಕೆ ಉತ್ತರ ಆಪ್ಷನ್ A ಆಗಿದೆ, ಕ್ರಿಕೆಟ್. ಹಾಗೆ ಈ ಕೆಳಗಿನವುಗಳಲ್ಲಿ ಯಾವುದು ಭೂಮಂಡಲದ ಪರಿಸರ ವ್ಯವಸ್ಥೆಗೆ ಉದಾಹರಣೆಯಾಗಿದೆ? ಸೊ ಇದಕ್ಕೆ ಉತ್ತರ ನೋಡಿ, ಆಪ್ಷನ್ A ಕೊಳಗಳು, ನದಿ, ಆಮೇಲೆ ಆಪ್ಷನ್ C ಹುಲ್ಲುಗಾವಲುಗಳು, ಆಪ್ಷನ್ D ಸಾಗರಗಳು. ಇದಕ್ಕೆ ಉತ್ತರ ಆಪ್ಷನ್ C ಹುಲ್ಲುಗಾವಲುಗಳು. ಹಾಗೆ ತಮಿಳುನಾಡಿನಲ್ಲಿ ಆಳ್ವಿಕೆ ನಡೆಸಿದ ಚೋಳರ ಶಾಸನದಲ್ಲಿ ವೆಟ್ಟಿ ತೆರಿಗೆಯು ಹೆಚ್ಚಾಗಿ ಉಲ್ಲೇಖಿಸಲ್ಪಟ್ಟ ತೆರಿಗೆಯಾಗಿದೆ. ಈ ತೆರಿಗೆಯನ್ನು ಡ್ಯಾಶ್ ರೂಪದಲ್ಲಿ ತೆಗೆದುಕೊಳ್ಳಲಾಗಿದೆ? A ಮನೆ ಬಾಡಿಗೆ, B ಬಲವಂತದ ಕಾರ್ಮಿಕ, C ಧಾನ್ಯಗಳು, D ಭೂ ಕಂದಾಯ. ಇದಕ್ಕೆ ಉತ್ತರ ಆಪ್ಷನ್ B ಬಲವಂತದ ಕಾರ್ಮಿಕ. ಹಾಗೆ ಏಳನೇ ಪ್ರಶ್ನೆ ಕಡೆ ಬರೋಣ. ಅಕ್ಟೋಬರ್ 2022ರಲ್ಲಿ UKಯು ಮೊದಲ ಭಾರತೀಯ ಮೂಲದ ಪ್ರಧಾನಿ ಯಾರು ಅಂತ ಕೇಳಿದ್ದಾರೆ? ಆಪ್ಷನ್ A ಕಮಲ್ ಹ್ಯಾರಿಸ್, ಆಪ್ಷನ್ B ರಿಷಿ ಸುನಕ್, ಆಪ್ಷನ್ C ಹನಿ ಆನಂದ್, ಆಪ್ಷನ್ D ನೀಲ್ ಕಾಶ್ಕರಿ. ಇದಕ್ಕೆ ಉತ್ತರ ಯಾವುದಾಗಿದೆ ಅಂದ್ರೆ ಆಪ್ಷನ್ B ರಿಷಿ ಸುನಕ್ ಅವರು ಆಗಿದೆ. ಹಾಗೆ ಎಂಟನೇ ಪ್ರಶ್ನೆ ಕಡೆ ಬಂದ್ರೆ, ರಾಜಾರಾಮ್ ಮೋಹನ್ ರಾಯ್ ಅವರ ಬೆಂಬಲದೊಂದಿಗೆ ಲಾರ್ಡ್ ವಿಲಿಯಂ ಬೆಂಟಿಕ್ ಪದ್ಧತಿಯನ್ನು ರದ್ದುಪಡಿಸಲಾಯಿತು ಅಂದ್ರೆ ಯಾರು ರದ್ದುಗೊಳಿಸಿದರು? ವಿಲಿಯಂ ಬೆಂಟಿಕ್ ಅವರು ಯಾವುದರ ಪದ್ಧತಿ ರದ್ದುಗೊಳಿಸಿದರು? ಯಾವ ಪದ್ಧತಿ? ಧರ್ಮ, ಆಪ್ಷನ್ B ಸತಿ, ಆಪ್ಷನ್ C ಬ್ರಹ್ಮಚರ್ಯ, ಆಪ್ಷನ್ D ಬಹುಪತ್ನಿತ್ವ. ಇದಕ್ಕೆ ಉತ್ತರ ಆಪ್ಷನ್ B ಸತಿ. 9ನೇ ಪ್ರಶ್ನೆ ಕಡೆ ಬಂದ್ರೆ, ಈ ಕೆಳಗಿನ ಯಾವ ಆಯ್ಕೆಯು ರಾಷ್ಟ್ರೀಯ ಆದಾಯ ಮಾಪನ ವಿಧಾನವನ್ನು ರೂಪಿಸುವುದಿಲ್ಲ? ಆಪ್ಷನ್ A ಕ್ರೆಡಿಟ್ ವಿಧಾನ, ಆಪ್ಷನ್ B ಉತ್ಪನ್ನ ವಿಧಾನ, ಆಪ್ಷನ್ C ಆದಾಯ ವಿಧಾನ, ಆಪ್ಷನ್ D ಖರ್ಚು ವಿಧಾನ. ಇದಕ್ಕೆ ಉತ್ತರ ಬಂದು ನಿಮ್ಗೆ ಆಗಿದೆ. 10ನೇ ಪ್ರಶ್ನೆ ಕಡೆ ಬರೋಣ. BPL ಎಂಬುದು ಆದಾಯದ ಮಿತಿಗೆ ಸಂಬಂಧಿಸಿದ ಆರ್ಥಿಕ ಮಾನದಂಡವಾಗಿದೆ. BPL ಎಂದರೆ ಮೂಲ ಬೇರೆ ರೇಖೆ, ಬೇರೆ ರೇಖೆಗಿಂತ ಕೆಳಗೆ, ಬಡತನ ರೇಖೆಗಿಂತ ಕೆಳಗೆ, ಬಡತನ ರೇಖೆಯ ಮೂಲ ಮಟ್ಟ. ಇದಕ್ಕೆ ಉತ್ತರ ಬಡತನ. ಇನ್ನು 11ನೇ ಪ್ರಶ್ನೆ ಕಡೆ ಬರೋಣ. ಯಾವ ವರ್ಗದ ಪಾಚಿಯನ್ನು ಸಾಮಾನ್ಯವಾಗಿ ಹಸಿರು ಪಾಚಿ ಎಂದು ಕರೆಯಲಾಗಿದೆ? ಆಪ್ಷನ್ A ರುಡೋಪೈಸಿ, ಆಪ್ಷನ್ B ಕ್ಲೋರೋಪೈಸಿ, ಆಪ್ಷನ್ C ಪಿಯೋಪೈಸಿ, ಆಪ್ಷನ್ D ಡೆಸ್ಮಿಡ್ಸ್. ಇದಕ್ಕೆ ಉತ್ತರ ನೋಡೋದಾದ್ರೆ ಕ್ಲೋರೋಪೈಸಿ ಆಗಿರುತ್ತದೆ. ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. MTS, CHSL, ಹವಾಲ್ದಾರ್, ಸೊ ಇವೆಲ್ಲ ಬರ್ತವೆ ಇಂಪಾರ್ಟೆಂಟ್. ಇದು ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ, ಕಳೆದ ಬಾರಿ ನಿಮ್ಮ ಪರೀಕ್ಷೆ ನಡೆಸಿದಾಗ ಕೇಳಿರುವ ಪ್ರಶ್ನೆಗಳಾಗಿದೆ. ಹಾಗೆ 12ನೇ ಪ್ರಶ್ನೆ ಕಡೆ ಬಂದರೆ, ಒಟ್ಟು ಹಣಕಾಸಿನ ಕೊರತೆಯ ಮೌಲ್ಯವನ್ನು ನಿವ್ವಳ ಬಡ್ಡಿ ಹೊಣೆಗಾರಿಕೆಗಳಿಗಿಂತ ಹೆಚ್ಚಿದ್ದರೆ ಒಟ್ಟು ಪ್ರಾಥಮಿಕ ಕೊರತೆಯ ಮೌಲ್ಯವು ಡ್ಯಾಶ್ ಆಗಿರುತ್ತದೆ? ಆಪ್ಷನ್ A ಧನಾತ್ಮಕ, B ಶೂನ್ಯ, C ಅನಂತ, D ಋಣಾತ್ಮಕ. ಇದಕ್ಕೆ ಉತ್ತರ ಯಾವುದಂತಂದ್ರೆ ಧನಾತ್ಮಕ. ಹಾಗೆ 13ನೇ
ಪ್ರಶ್ನೆ ನೋಡಿ, ನವೆಂಬರ್ 2022ರವರೆಗೆ ಲೋಕಸಭೆಗೆ ಎಷ್ಟು ಸಾರ್ವತ್ರಿಕ ಚುನಾವಣೆಗಳು ನಡೆದಿವೆ? ಸೊ ಆಪ್ಷನ್ ಎ 17, ಆಪ್ಷನ್ ಬಿ 13, ಆಪ್ಷನ್ ಸಿ 24, ಆಪ್ಷನ್ ಡಿ 10. ಇದಕ್ಕೆ ಉತ್ತರ ನೋಡೋದಾದ್ರೆ ಆಪ್ಷನ್ ಎ 17. ಹಾಗೆ 2011ರ ಜನಗಣತಿ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಮೇಘಾಲಯ, ಉತ್ತರ ಪ್ರದೇಶ್. ಇದಕ್ಕೆ ಉತ್ತರ ನೋಡೋದಾದ್ರೆ ಮೇಘಾಲಯದವರು. ಹಾಗೆ 15ನೇ ಪ್ರಶ್ನೆ ಕಡೆ ಬಂದರೆ, ಆಕ್ಟಿನೈಡ್ಸ್ ಸರಣಿಯು ಡ್ಯಾಶ್ ಲೋಹೀಯ ರಾಸಾಯನಿಕ ಅಂಶಗಳ ಗುಂಪಾಗಿದೆ. ಆಪ್ಷನ್ ಎ 12, ಆಪ್ಷನ್ ಬಿ 15, ಆಪ್ಷನ್ ಸಿ 9, ಆಪ್ಷನ್ ಡಿ 18. ಇದಕ್ಕೆ ಉತ್ತರ ನೋಡೋದಾದ್ರೆ ಆಪ್ಷನ್ ಬಿ 15 ಆಗಿರುತ್ತೆ. ಇನ್ನು ಗುಗ್ಗ ನೃತ್ಯವು ಈ ಕೆಳಗಿನ ಯಾವ ರಾಜ್ಯದ ಸಾಂಪ್ರದಾಯಿಕ ಜನಪದ ನೃತ್ಯವಾಗಿದೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಹರಿಯಾಣ. ಇದಕ್ಕೆ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಡಿ ಹರಿಯಾಣ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. 17ನೇ ಪ್ರಶ್ನೆ, ಬುಧಾದಿತ್ಯ ಮುಖರ್ಜಿ ಈ ಕೆಳಗಿನ ಯಾವ ಸಂಗೀತ ವಾದ್ಯದೊಂದಿಗೆ ಸಂಬಂಧ ಹೊಂದಿದ್ದಾರೆ? ಬುಧಾದಿತ್ಯ ಮುಖರ್ಜಿ ಈ ಕೆಳಗಿನ ಯಾವ ಸಂಗೀತ ವಾದ್ಯದೊಂದಿಗೆ ಸಂಬಂಧ ಹೊಂದಿದ್ದಾರೆ? ಆಪ್ಷನ್ ಎ ವೀಣಾ, ಆಪ್ಷನ್ ಬಿ ಸಿತಾರ, ಆಪ್ಷನ್ ಸಿ ಪಿಟೀಲು, ಆಪ್ಷನ್ ಡಿ ಸಾರಂಗಿ. ಉತ್ತರ ಆಪ್ಷನ್ ಬಿ ಸಿತಾರ ಆಗಿರುತ್ತೆ. ಹಾಗೆ 18ನೇ ಪ್ರಶ್ನೆಗಳ ಬರೋಣ. ಮೌರ್ಯರ ಕಾಲದ ಯಾವ ಗುಹೆಗಳನ್ನು ಭಾರತದಲ್ಲಿ ಅತ್ಯಂತ ಹಳೆಯದಾದ ಶಿಲಾ ಕತ್ತರಿಸಿದ ಗುಹೆಗಳೆಂದು ಪರಿಗಣಿಸಲಾಗಿದೆ? ಉತ್ತರ ಆಪ್ಷನ್ ಎ ಬರಾಬರ್ ಮತ್ತು ನಾಗಾರ್ಜುನಿ ಗುಹೆಗಳಾಗಿದೆ. ಹಾಗೆ ನಿಮಗೆ ನೆಕ್ಸ್ಟ್ ಕ್ವಶನ್ ಕಡೆ ಬರೋಣ. ಗುಪ್ತ ದೊರೆ ಘಟೋತ್ಕಚನ ಉತ್ತರಾಧಿಕಾರಿ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕುಮಾರಗುಪ್ತ 1, ಆಮೇಲೆ ಆಪ್ಷನ್ ಬಿ ಚಂದ್ರಗುಪ್ತ 1, ಆಪ್ಷನ್ ಸಿ ಚಂದ್ರಗುಪ್ತ 2, ಎರಡನೇ ಚಂದ್ರಗುಪ್ತ, ಹಾಗೆ ಆಪ್ಷನ್ ಡಿ ಸ್ಕಂದಗುಪ್ತ. ಇದಕ್ಕೆ ಉತ್ತರ ನೋಡೋದಾದ್ರೆ ಚಂದ್ರಗುಪ್ತ 1 ಆಗಿರುತ್ತೆ. ಇನ್ನು ಜವಾಹರ್ಲಾಲ್ ನೆಹರು ಬಂದರು ಎಲ್ಲಿದೆ? ಆಪ್ಷನ್ ಎ ಭುವನೇಶ್ವರ್, ಆಪ್ಷನ್ ಬಿ ಕೋಲ್ಕತ್ತಾ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ನವಿ ಮುಂಬೈ. ಇದಕ್ಕೆ ಉತ್ತರ ನೋಡೋದಾದ್ರೆ ಆಪ್ಷನ್ ಡಿ ನವಿ ಮುಂಬೈ ಆಗಿರುತ್ತದೆ. ಹಾಗೆ ನೆಕ್ಸ್ಟ್, ತೇನಜ್ ಬಾಯಿ ಅವರಿಗೆ 2003ರಲ್ಲಿ ಅವರ ಕಲೆಗಾಗಿ ಪದ್ಮಭೂಷಣ ಪ್ರಶಸ್ತಿ ನೀಡಲಾಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ 20 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಭಾರತ್.